ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ಹಬ್ಬದ ಹಿಂದಿನ ದಿನ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಊರಿಗೆ ಹೊರಡೋದಕ್ಕಿಂತ ಮುಂಚೆ ಮನೆಯಲ್ಲಿ ಸ್ವಲ್ಪ ಪೂಜೆ ಮಾಡಿ ಅದಾದಮೇಲೆ ನಾವು ನಮ್ಮ ಅತ್ತೆ ಮನೆ ಅಂದರೆ ಚಾಮರಾಜನಗರಕ್ಕೆ ಹೊರಡ್ತಾ ಇದ್ದೀವಿ. ನಾನು ಆಲ್ರೆಡಿ ಇಲ್ಲಿ ಪೂಜೆನ ಸಿಂಪಲಾಗಿ ಮುಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಮಕ್ಕಳುಗಳು ಸ್ಕೂಲಿಂದ ಬಂದ ತಕ್ಷಣ ಹೊರಡೋಣ ಅಂತ ರೆಡಿ ಮಾಡಿಟ್ಟಿದ್ದೆ, ಪ್ಯಾಕಿಂಗ್ ಎಲ್ಲ ಮಾಡಿ. ಈಗ ಮಕ್ಕಳುಗಳು ಸ್ಕೂಲಿಂದ ಬಂದಾಯಿತು, ಮಕ್ಕಳಿಬ್ರು ರೆಡಿಯಾಗಿದ್ದಾರೆ. ನಾವು ಪ್ರತಿ ವರ್ಷವೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬನ ಊರಲ್ಲಿ ಸೆಲೆಬ್ರೇಟ್ ಮಾಡೋದು. ಅದೇ ರೀತಿ ಈ ವರ್ಷನೂ ಈಗ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ. ನಾವಿಲ್ಲಿಂದ ಹೊರಡ್ಬೇಕಾದ್ರೇನೆ ಮೋಡ ಇತ್ತು, ಮಳೆ ಬರೋ ಥರ ಇತ್ತು. ನಾವಿವಾಗ ಮೈಸೂರು ಏರ್ಪೋರ್ಟ್ ಮುಂದ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು, ಜೋರು ಮಳೆನೇ ಬಂತು. ಇಲ್ಲಿಂದ ಹೊರಟು ನಾವು ಚಾಮರಾಜನಗರ ತಲುಪೋಷ್ಟರಲ್ಲಿ ನೈಟ್ ಆಗಿತ್ತು. ಜೊತೆಗೆ ನಗರದಲ್ಲೂ ಮಳೆ ಬರ್ತಾ ಇತ್ತು. ಮಳೆ ಜೊತೆಗೇನೆ ಶಾಪಿಂಗ್ ಮಾಡೋದ್ರಲ್ಲಿ ಜನರು ಬ್ಯುಸಿ ಇದ್ರು. ನಾವು ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾವು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ ಆರ್ಟಿಫಿಷಿಯಲ್ದು ಎಕ್ಸ್ಪ್ಯಾಂಡೇಬಲ್ದು ಲೀಫ್ ವಾಲ್ ಪೆನೆಲ್ನ ತಗೊಂಡು ಬಂದಿದ್ವಿ. ಅದರಲ್ಲೇ ಈ ಸಲ ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ, ಆದರೆ ಇಷ್ಟೇ ಸಾಕು ಅಂತ ಬಿಟ್ಟು ಅದಕ್ಕೆ ಲೈಟ್ ಹಾಕಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಚೆಕ್ ಮಾಡಿಕೊಂಡು ಈ ರೀತಿ ಆರ್ಟಿಫಿಷಿಯಲ್ ಬಳ್ಳಿಗಳ ಥರ ಇರೋ ಫ್ಲವರ್ಸ್ನ ತೊಗೊಂಡು ಬಂದಿದ್ವಿ. ಅದರಲ್ಲೇ ಬ್ಯಾಕ್ಗ್ರೌಂಡ್ಗೆ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ನಾವು 2 ಕಲರ್ ತೊಗೊಂಡು ಬಂದಿದ್ವಿ. ಇದು ಪರ್ಪಲ್ ಮತ್ತು ಲೈಟ್ ರೋಸ್ ಕಲರ್ ತೊಗೊಂಡು ಬಂದಿರೋದು. ಜಾಸ್ತಿ ಕಲರ್ಸ್ ಇದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ 2 ಕಲರ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಈ ರೀತಿ ಲೀಫ್ ಪೆನಲ್ ಮೇಲೆ ಹಾಕೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಅಂದರೆ ಒಂದೊಂದು ಸೈಡು 3 ಬಳ್ಳಿಗಳನ್ನ ಹಾಕೋಣ, ಮಧ್ಯೆ ಗ್ಯಾಪ್ ಬಿಡೋಣ, ಅಲ್ಲಿ ದೇವ್ರು ಕೂರಿಸ್ತೀವಲ್ಲ ಅದರಿಂದ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ವಿ. ಅದಾದ್ಮೇಲೆ ಬೇಡ, ಆ ರೀತಿ ಮಾಡೋದು ಬೇಡ, ಮಧ್ಯೆ ಫುಲ್ಲು ಗ್ಯಾಪ್ ಆದಂಗೆ ಆಗ್ಬಿಡುತ್ತೆ. ಅದ್ರ ಬದಲು ಒಂದು ಲೈಟ್ ರೋಸು ಪರ್ಪಲ್ ಆ ಥರ ಆಲ್ಟರ್ನೇಟಿವ್ ಥರ ಫುಲ್ಲು ಎಲ್ಲ ಲೀಫ್ ಪೆನಲ್ ಮೇಲೆ ಹಾಕೋಣ ಅಂತ ಈ ರೀತಿ ಮಾಡಿದ್ವಿ. ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಣಿಸ್ತು ಅಂತ ಅನಿಸ್ತು. ಎಲ್ಲರೂ ಸೇರಿ ಅದನ್ನ ರೆಡಿ ಮಾಡಿದ್ವಿ. ಅದಾದ್ಮೇಲೆ ಸ್ಟ್ಯಾಂಡ್ ಕೂಡ ತಂದಿಟ್ವಿ. ಇನ್ನು ಬ್ಯಾಕ್ಗ್ರೌಂಡ್ ಮುಗೀತು, ಇಷ್ಟೇ ಸಾಕು ಅಂತ. ಅದಾದ್ಮೇಲೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಚಿಕ್ಕದು ಅನ್ಸುತ್ತೆ, ಸ್ವಲ್ಪ ಬ್ರಾಡ್ ಆಗಿರೋದಕ್ಕೆ ಹಿಂದ್ಗಡೆ ಒಂದು ಸ್ವಲ್ಪ ದೊಡ್ಡದಾಗಿ ತೋರಣನೋ ಏನಾದರೂ ಮಾಡೋಣ ಅಂತ ಅನ್ಕೊಂಡ್ವಿ. ಅದಾದ್ಮೇಲೆ ಬೇಡ, ಅದ್ರ ಬದಲು ಮಾವಿನ ಸೊಪ್ಪಿಂದಾನೇ ಕವರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರೀನ್ ಕಾನ್ಸೆಪ್ಟ್ ಇರುತ್ತೆ ಅಂತ ಅನ್ಕೊಂಡು ಈಗ ಮಾವಿನ ಸೊಪ್ಪಿಂದಾನೇ ಆ ಗ್ಯಾಪ್ ನ ಫಿಲ್ ಅಪ್ ಮಾಡ್ತಾ ಹೋಗ್ತಾ ಇದೀವಿ. ನಾವು 4ನೇ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇರೋದು ಈ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ. ಪ್ರತಿ ವರ್ಷನೂ ಅಷ್ಟೇ ಬ್ಯಾಕ್ ಗ್ರೌಂಡ್ ನ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಡೆಕೋರೇಷನ್ ಮಾಡ್ತೀವಿ. ಮೊದಲನೇ ವರ್ಷ ನಾವು ಬಾಳೆ ಎಲೆಯಿಂದ ಡೆಕೋರೇಷನ್ ಮಾಡಿದ್ವಿ. 2ನೇ ವರ್ಷ ಬರೀ ಫ್ಲವರ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡೋಣ ಅಂತ ಫ್ಲವರ್ಸ್ ಗಳಿಂದಾನೇ ಮಾಡಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಗೋಲ್ಡ್ ಕಲರ್ ಬೆಲ್ ನ ಅರೇಂಜ್ ಮಾಡಿ ಡೆಕೋರೇಷನ್ ನ ಮಾಡಿದ್ವಿ. 3ನೇ ವರ್ಷ ಕಬ್ಬನ್ ಜಲ್ಲೆ ಜೊತೆಗೆ ಆರ್ಟಿಫಿಷಿಯಲ್ದು ಲೋಟಸ್ ಬರುತ್ತಲ್ಲ ಅದನ್ನ ವಾಲ್ಗೆ ಸ್ಟಿಕ್ ಮಾಡಿ ಫ್ಲವರ್ನು ಮಿಕ್ಸ್ ಮಾಡಿ ಡೆಕೋರೇಷನ್ ನ ಮಾಡಿದ್ವಿ. ಇದು 4ನೇ ವರ್ಷ ಗ್ರೀನ್ ಕಾನ್ಸೆಪ್ಟ್ ಅಲ್ಲಿ ಈ ರೀತಿ ಡೆಕೋರೇಷನ್ ನ ಮಾಡಿದೀವಿ. ದೊರೆಯವರು ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಆದ್ಮೇಲೆ ಅಲ್ಲಿಗೆ ಲೈಟ್ ಫಿಕ್ಸ್ ಮಾಡಿ ಬಾಳೆ ಕಂಬನು ಕಟ್ಕೊಟ್ರು. ಈಗ ಆಲ್ರೆಡಿ ಊಟದ ಟೈಮ್ ಆಗಿದ್ದರಿಂದ ಅಪ್ಪ ಊಟ ಮಾಡ್ತಾ ಇದ್ದಾರೆ. ನಾನಿಲ್ಲಿ ದೇವ್ರಿಗೆ ಸೀರೆ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಹೊಸ ಸೀರೆ ತಂದಿದ್ರಲ್ಲ ಅದ್ರದ್ದು ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿಕೊಂಡು ನೆರಿಗೆ ಎಲ್ಲ ಇಟ್ಕೊಂಡ್ರೆ ಸ್ಯಾರಿ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಫೈನಲ್ ಆಗಿ ನಮ್ಮ ಬ್ಯಾಕ್ಗ್ರೌಂಡ್ ಈ ರೀತಿ ರೆಡಿ ಆಗಿದೆ. ನೀವಿಲ್ಲಿ ನೋಡ್ಬೋದು, ಮೇಲ್ಗಡೆ ಒಂದು ಲೈನ್ ಫುಲ್ಲು ಮಾವಿನ ಸೊಪ್ಪಿಂದ ಅಲಂಕಾರ ಮಾಡಿ ಅದಾದಮೇಲೆ ಲೀಫ್ದು ಪೆನಲ್ನ ಫಿಕ್ಸ್ ಮಾಡಿ ಅದ್ರ ಮೇಲೆ ಬಳ್ಳಿಗಳ ಥರ ಫ್ಲವರ್ ಹಾಕಿ ಅದ್ರ ಮೇಲೆ ಲೋಟಸ್ನು ಕೂಡ ಹಾಕಿದ್ದೀವಿ. ಬಾಳೆ ಕಂಬ ಕಟ್ಟಿ ಸೆಂಟ್ರಲ್ ಇರೋ ಔಟ್ಲೈನ್ಗೆ ಲೈಟಿಂಗ್ಸ್ನ ಹಾಕಿ ಮಧ್ಯದಲ್ಲೂ ಒಂದು ದೊಡ್ಡ ಲೈಟ್ನ ಫಿಕ್ಸ್ ಮಾಡಿದ್ದೀವಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ವಿಡಿಯೋಗಿಂತ ರಿಯಲ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಗ್ರೀನ್ ಕಾನ್ಸೆಪ್ಟಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿರೋದು ಮತ್ತು ಬ್ಯಾಕ್ಗ್ರೌಂಡ್ ಫುಲ್ಲು ಗ್ರೀನ್ ಇದ್ದಿದ್ದರಿಂದ ಹೈಲೈಟಾಗಿ ಕಾಣಿಸ್ತಿತ್ತು. ಮತ್ತು ಲೈಟು ಅಷ್ಟೇ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ನಾನಿಲ್ಲಿ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಕೊಂಡು ಕೈಗಳನ್ನು ಬ್ಲೌಸ್ ಪೀಸ್ಗೆ ಫಿಕ್ಸ್ ಮಾಡಿ ದೇವ್ರಿಗೆ ಹಾಕೋದಕ್ಕೆ ಕೈಗಳನ್ನ ರೆಡಿ ಮಾಡ್ಕೋಬೇಕು. ಇದು ಮೈಸೂರು ಸಿಲ್ಕ್ ಸೀರೆ, ಡಾರ್ಕ್ ಪರ್ಪಲ್ ಕಲರ್ ಇರೋದು. ಕಾಮನ್ ಆಗಿ ಎಲ್ಲರೂ ಮೈಸೂರು ಸಿಲ್ಕ್ ಸೀರೆ ಅಂದ ತಕ್ಷಣ ಪ್ಲೇನ್ನ ಸೆಲೆಕ್ಟ್ ಮಾಡ್ತಾರೆ ಅಥವಾ ಚೆಕ್ಸ್ ಇರೋದನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಸೀರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮಧ್ಯೆ ಎಲ್ಲ ಜರಿ ಬಂದಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಹಾಕ್ದಾಗಂತೂ ರಿಚ್ನೆಸ್ ಆಗಿ ಕಾಣುತ್ತೆ. ಇದು ಅಮ್ಮ ತಗೊಂಡು ಬಂದಿರೋದು. ನಾನಿಲ್ಲಿ ಈಗ 2 ಕೈಗಳಿಗೆ ಬ್ಲೌಸ್ ಪೀಸ್ನ ಫಿಕ್ಸ್ ಮಾಡಿ ಪಿನ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನೆರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಫಸ್ಟೇನೆ ನೆರಿಗೆಗಳನ್ನ ತೊಗೊಂಡು ಅದಕ್ಕೆ ಪಿನ್ ಮಾಡಿ ಇಟ್ಕೊಂಡು ಅದಾದಮೇಲೆ ಅಲ್ಲಿ ಟೈ ಮಾಡಿ ಸೀರೆ ಉಡ್ಸೋಣ ಅಂತ ನೆರಿಗೆಗಳನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಫುಲ್ಲು ನಾವು ಎಷ್ಟು ಸೆರಗಬೇಕು ಅಷ್ಟನ್ನು ಬಿಟ್ಟು ಇನ್ನು ಉಳಿದಿದ್ದೆಲ್ಲನೂ ಕೂಡ ಈ ರೀತಿ ನೆರಿಗೆ ಮಾಡ್ಕೋಬೇಕು. ನೆರಿಗೆ ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ಅದೇ ರೀತಿ ಇನ್ನೊಂದು ಸೈಡಲ್ಲೂ ನೀಟಾಗಿ ನೆರಿಗೆಗಳೆಲ್ಲನೂ ಜೋಡಿಸ್ಕೊಂಡು ಪಿನ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕು.
ನೀವು ಬೇಕಿದ್ರೆ 3 ಕಡೆ ಪಿನ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೋಬಹುದು. ನಾನಿಲ್ಲಿ ಒಂದು ಸೈಡು ಎಂಡಿಂಗಲ್ಲಿ ಮತ್ತು ಇನ್ನೊಂದು ಸೈಡ್ ಎಂಡಿಂಗಲ್ಲಿ ಮಾತ್ರ ಪಿನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಒಂದಕ್ಕೊಂದು ನೀಟಾಗಿ ಜೋಡಿಸ್ಕೊಂಡು ಪಿನ್ ಮಾಡ್ಕೊಂಡು ಸೆಕ್ಯೂರ್ ಮಾಡಿಕೊಂಡು ಇಟ್ಕೋಬೇಕು. ಈಗ ನಾವು ದೇವ್ರ ಕೂರಿಸೋ ಸ್ಥಳದಲ್ಲಿ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಅದರಲ್ಲಿ ಅಷ್ಟದಳ ರಂಗೋಲಿಯನ್ನು ಬಿಡಿಸಿ ಅದಾದಮೇಲೆ ದೇವ್ರಿಗೆ ಸೀರೆ ಉಡಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ ಸ್ಟ್ಯಾಂಡ್ ಇದೆಯಲ್ಲ, ಸ್ಟ್ಯಾಂಡ್ಗೆ ನಾನು ನೆರಿಗೆಗಳನ್ನ ತೊಗೊಂಡಿದ್ನಲ್ಲ ಅದನ್ನು ಹಾಫ್ ಫೋಲ್ಡ್ ಮಾಡಿ ಟೈ ಮಾಡಿದ್ದೀನಿ. ಅದಾದಮೇಲೆ 2 ಕಾಲುಗಳನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಕಾಲನ್ನು ಫೋಲ್ಡ್ ಮಾಡಿರೋ ರೀತಿ, ಇನ್ನೊಂದು ಕಾಲನ್ನ ಸ್ಟ್ರೈಟ್ ಬಿಟ್ಟಿರೋ ರೀತಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಕಾಲು ಫಿಕ್ಸ್ ಆಗಿದೆ. ಈಗ ಇನ್ನೊಂದು ಕಾಲನ್ನ ನೆರಿಗೆಗಳು ಬರೋಬೇಕು, ಜೊತೆಗೆ ಬಾರ್ಡರ್ ಎಂಡಿಂಗಿಗೆ ಬರಬೇಕು, ಆ ರೀತಿ ಸೇರಿಸ್ಕೊಂಡು ಪಿನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲಕ್ಷ್ಮಿಗೆ ಸೀರೆ ಉಡಿಸೋದನ್ನ ಡಿಫ್ರೆಂಟ್ ಟೈಪಲ್ಲಿ ನಾವು ಮಾಡ್ಬೋದು. ಮಾಡೋದಕ್ಕೆ ಇಂಟ್ರೆಸ್ಟ್ ಇರಬೇಕು ಮತ್ತು ಕ್ರಿಯೇಟಿವಿಟಿ ಇರಬೇಕು. ಹಾಗಿದ್ರೆ ಮಾತ್ರ ನಾವು ಎಷ್ಟು ರೀತಿನಾದರೂ ಎಷ್ಟು ಡಿಫ್ರೆಂಟಾಗಾದರೂ ಸ್ಯಾರಿನ ಹಾಕ್ಬೋದು. ನಾನಿಲ್ಲಿ 2 ಕಾಲುಗಳನ್ನ ಫಿಕ್ಸ್ ಮಾಡಿ ಈಗ ನೆರಿಗೆಗಳನ್ನ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಅಗ್ಲಕ್ಕೆ ಬರೋ ರೀತಿ. ಇದು ಸ್ವಲ್ಪ ಜಾಸ್ತಿ ಅಗ್ಲಕ್ಕೆ ಬರಬೇಕು ಅಥವಾ ಎತ್ತರದಂಗೆ ಬರಬೇಕು ಅಂದರೆ ಒಳಗಡೆ ಒಂದು ಪೇಪರ್ ಕೊಡ್ಬೋದು. ನಾನಿಲ್ಲಿ ಹಾಗೆಯೇ ಕಾಲು ಕೆಳಗಡೆಯಿಂದ ನೆರಿಗೆ ಬರೋ ರೀತಿ ಮಾಡಿದ್ದೀನಿ. ಈಗ ಕೈಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಬಿಂದಿಗೆಗೆ ಮಡಿ ನೀರನ್ನ ತುಂಬಿಸ್ಕೊಂಡು ಅರಿಶಿನ, ಕುಂಕುಮ, ಅಕ್ಷತೆ ಜೊತೆಗೆ ಕಳಸಕ್ಕೆ ಯಾವ್ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಅದಷ್ಟು ವಸ್ತುಗಳನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಅದಕ್ಕೆ ಒಂದು ಬೆಳ್ಳಿ ನಾಣ್ಯ ಮತ್ತು ಚಿನ್ನದ್ದು ಒಂದು ರಿಂಗ್ನ ಹಾಕಿದ್ದೀನಿ. ಈಗ ನಾನು ಬ್ಲೌಸ್ ಪೀಸ್ನ ಬಿಂದಿಗೆಗೆ ಸುತ್ತಿ ಕೈಗಳನ್ನ ಫಿಕ್ಸ್ ಮಾಡಿದ್ದೀನಿ. ನಾನು ಯಾವ ರೀತಿ ಬಿಂದಿಗೆಗೆ ಬ್ಲೌಸ್ ಪೀಸ್ನ ಫಿಕ್ಸ್ ಮಾಡಿ ಕೈಗಳನ್ನ ಫಿಕ್ಸ್ ಮಾಡಿದೆ ಅನ್ನೋದನ್ನೆಲ್ಲ ಡೀಟೇಲಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದರಿಂದ ಫಿಕ್ಸ್ ಆದಮೇಲೆ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಸೀರೆ ಎಲ್ಲ ಹಾಕಾದ್ಮೇಲೆ ಈಗ ನಾನು ಸೊಂಟದ ಪಟ್ಟಿನ ಕಟ್ಟಿದ್ದೀನಿ. ನಾನಿಲ್ಲಿ ಒಂದು ಕಾಲನ್ನ ಫೋಲ್ಡ್ ಮಾಡಿ ಒಂದು ಕಾಲನ್ನ ಕೆಳಗಡೆ ಬಿಟ್ಟಿರೋ ರೀತಿ ಲಕ್ಷ್ಮಿಗೆ ಸ್ಯಾರಿನ ಹಾಕಿದ್ದೀನಿ. ನೀವು 2 ಕಾಲನ್ನ ಫೋಲ್ಡ್ ಮಾಡಿರೋ ರೀತಿನಾದರೂ ಮಾಡ್ಬೋದು, ಅಥವಾ ಒಂದು ಕಾಲ ಮೇಲೆ ಒಂದು ಕಾಲು ಹಾಕಿರೋ ರೀತಿ ಅಂದರೆ ದರ್ಬಾರ್ ಸ್ಟೈಲಲ್ಲಾದರೂ ಸ್ಯಾರಿನ ಟ್ರೇಪ್ ಮಾಡ್ಬೋದು. ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು, ಮತ್ತು ಅಲ್ಲಿ ಪೇಷನ್ಸ್ ಬೇಕು ಮತ್ತು ಕ್ರಿಯೇಟಿವಿಟಿ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಬೇಕು. ಫೈನಲ್ ಆಗಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಬ್ಯಾಕ್ಗ್ರೌಂಡ್ನ ಡೆಕೋರೇಷನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ನಾಳೆ ಹಬ್ಬಕ್ಕೆ. ಹಾಗೆಯೇ ವರಮಹಾಲಕ್ಷ್ಮಿಗೂ ಕೂಡ ಸೀರೆ ಎಲ್ಲ ಹಾಕಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ನಾವಿದೆಲ್ಲ ರೆಡಿ ಮಾಡಿ ಮುಗಿಸೋ ಅಷ್ಟರಲ್ಲಿ ಮಧ್ಯರಾತ್ರಿನೇ ಆಗಿದೆ. ಇಷ್ಟು ಫೈನಲ್ ಆಗಿ ಮುಗೀತು. ಅನ್ವಿಕ್ ಇನ್ನೂ ಮಲಗಿಲ್ಲ, ನಮ್ಮ ಜೊತೆ ಮಲಗ್ತೀನಿ ಅಂತ ಇನ್ನೂ ಇಲ್ಲೇ ಆಟ ಆಡ್ತಾ ಇದ್ದಾನೆ. ಆಂಟಿ ಇಲ್ಲಿ ದೀಪಗಳು ರೆಡಿ ಮಾಡ್ತಿದ್ದಾರೆ. ಆಲ್ರೆಡಿ ಟೈಮ್ 1:20 ಆಗಿದೆ. ಇದಿಷ್ಟು ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವಿಡಿಯೋ ಆಗಿತ್ತು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.